ಹಾಯ್ ಹಲೋ ನಮಸ್ಕಾರ. ಸೊ ನಮ್ಮಮ್ಮದಿದ್ದು ಫಸ್ಟ್ ಟೈಮ್ ಫ್ಲೈಟಲ್ಲಿ, ಅದು ಇಂಟರ್ನ್ಯಾಷ್ನಲ್ ಟ್ರಿಪ್ಪು. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಏನೋ ಎಕ್ಸೈಟ್ ಆಗಿದ್ದರು ಈ ಒಂದು ಟ್ರಿಪ್ಪಿಗೆ. ಸೊ ನಾವು ಫಸ್ಟ್ ಬ್ಯಾಂಗ್ಳೂರಲ್ಲಿ ಟರ್ಮಿನಲ್ 2ಗೆ ಹೋಗಿದ್ವಿ ಆ್ಯಂಡ್ ಅಲ್ಲಂತೂ ತುಂಬ ಚೆನ್ನಾಗಿತ್ತು. ಏನೋ ಏರ್ಪೋರ್ಟು ಕಂಪ್ಯಾರಿಟಿವ್ ಫಸ್ಟಿಗಿಂತ ಎರಡನೇ ತುಂಬ ಚೆನ್ನಾಗಿತ್ತು. ಸೊ ಹೋಗ್ತಿದ್ದಂಗೆ ಎಲ್ಲ ಚೆಕ್-ಇನ್ ಎಲ್ಲ ಆಗಿ ಸೊ ಎಲ್ಲ ಒಳಗೆ ಹೋದ್ವಿ. ತುಂಬ ಗ್ರೀನರೀಸ್ ಎಲ್ಲ ಇತ್ತು ಆ್ಯಂಡ್ ವಿ ಲವ್ ದ್ಯಾಟ್. ಸೊ ಅಮ್ಮ ಅಂತೂ ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗೆ ಬಂದಿರೋದು. ಸೊ ಅವರಂತೂ ಫುಲ್ ಎಂಜಾಯ್ ಮಾಡ್ತಿದ್ರು. ಹೋಗ್ತಾ ಏನಾದರೂ ಹಾಗೆ ಶಾಪಿಂಗ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಅಲ್ಲಿ ಪ್ರೈಸ್ ಟ್ಯಾಗ್ ನೋಡಿದ್ಮೇಲೆ ವಿಂಡೋ ಶಾಪಿಂಗೇ ಬೆಟರ್ ಅಂತ ಸೈಲೆಂಟ್ ಆಗಿಬಿಟ್ವಿ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಏರ್ಪೋರ್ಟಲ್ಲಿ ಆನೆ ಇದೆಯಲ್ಲಪ್ಪ ಅಂದ್ಕೊಂಡ್ವಿ. ಹತ್ತಿರ ಹೋಗಿ ನೋಡಿದ್ರೆ ಡೂಪ್ಲಿಕೇಟ್ ಆನೆ. ನಮ್ಮಮ್ಮ ಅದ್ರಲ್ಲಿ ಹಾಗೆ ಹೋಗಿ ಒಂದು ಪೋಸ್ಟ್ ತಗೊಂಬಂದರು. ಹಾಯ್ ಫ್ರೆಂಡ್ಸ್, ನನ್ನ ಮಗಳು ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಚೆಕ್ಕಿನೆಲ್ಲ ಹಾಗೆ ಒಳಗಡೆ ಹೋಗಿ ಫ್ಲೈಟಲ್ಲಿ ಕೂತೇ ಬಿಟ್ವಿ. ನಮ್ಮಮ್ಮ ಪಕ್ಕದಲ್ಲಿ ಒಬ್ಬ ತಾತ ಕೂತಿದ್ದಾಗ ಎಕ್ಕರಿಸ್ಕೊಂಡು ನೋಡ್ತಾ ಸೊ ಎಕ್ಸೈಟೆಡ್. ಸೊ ಹಾಗೆ ಫ್ಲೈಟಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟರು. ಜ್ಯೂಸ್ ಅಂತೂ ಕುಡಿದ ತಕ್ಷಣ ಫುಲ್ ಕಿಕ್ ಕೊಡ್ದು ಬಿಡುತ್ತು, ಅಷ್ಟು ಗಲೀಜಾಗಿತ್ತು. ಬಟ್ ಓಕೆ, ಬ್ರೇಕ್ಫಾಸ್ಟ್ ಇದ್ರೆ ಓಕೆ. ಅದಾದಮೇಲೆ 3 hours ಜರ್ನಿ ಆದಮೇಲೆ ಇಲ್ಲಿ ನಾವು ಒಮಾನ್ ಏರ್ಪೋರ್ಟಿಗೆ ಇಳಿದ್ವಿ. ಸೊ ನಮ್ಮ ಇಂಡಿಯನ್ ಏರ್ಪೋರ್ಟೇ ಚೆನ್ನಾಗಿದೆ ಒಮಾನ್ ಏರ್ಪೋರ್ಟ್ಗಿಂತ. ಸೊ ಅಲ್ಲಿಂದ ಇಳಿದು ನಾವು ಈಗ ಲಗೇಜ್ನ ಕಲೆಕ್ಟ್ ಮಾಡಿ ಎಲ್ಲಿದ್ದೀವಿ? ಒಮಾನಲ್ಲಿದ್ದೀವಿ. ನಡಿ. ಆ್ಯಂಡ್ ಫೈನಲಿ ಒಮಾನಿಗೆ ಬಂದಾಯಿತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.